2026ರ ಐಪಿಎಲ್ಗೂ ಮುನ್ನ 17 ಆಟಗಾರರನ್ನ ಉಳಿಸಿಕೊಂಡು 8 ಆಟಗಾರರನ್ನ ರಿಲೀಸ್ ಮಾಡಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸ್ಮಾರ್ಟ್ ಆಗಿ ಹೆಜ್ಜೆ ಇಟ್ಟಿದೆ. 2025ರ ಐಪಿಎಲ್ಗೂ ಮುನ್ನ ಮೆಗಾ ಹರಾಜಿನಲ್ಲಿ ತುಂಬಾನೇ ಕ್ಯಾಲ್ಕುಲೇಟಿವ್ ಆಗಿ ಟೀಮ್ ಕಟ್ಟಿದಂತ ಫ್ರಾಂಚೈಸಿ ಈಗ ಮಿನಿ ಆಕ್ಷನ್ ಅಲ್ಲೂ ಕೂಡ ಅಂಥದ್ದೇ ಸ್ಟ್ರಾಟಜಿ ಬಳಸ್ತಾ ಇದೆ. ಬ್ಯಾಟಿಂಗ್, ಬೌಲಿಂಗ್, ಆಲ್ರೌಂಡರ್ಸ್ ಹೀಗೆ ಟಾಪ್ ಟು ಬಾಟಮ್ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ 8 ಆಟಗಾರರನ್ನ ಸದ್ಯಕ್ಕೆ ರಿಲೀಸ್ ಮಾಡಿದ್ರು ಕೂಡ ತಂಡಕ್ಕೆ ಏನೂ ಕೂಡ ಎಫೆಕ್ಟ್ ಆಗಿಲ್ಲ. ಅಂಡ್ 2026ರ ಐಪಿಎಲ್ ನಲ್ಲೂ ಕೂಡ ಕಪ್ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಎನಿಸ್ಕೊಳ್ತಾ ಇದೆ. ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಐಪಿಎಲ್ ನಲ್ಲಿ ಆರ್ಸಿಬಿ ತಂಡ ಕಪ್ ಗೆಲ್ಲೋಕೆ ಮುಖ್ಯ ಕಾರಣನೇ ಆಲ್ರೌಂಡ್ ಪ್ರದರ್ಶನ. ಅದ್ಭುತ ಬ್ಯಾಟಿಂಗ್ ಜೊತೆ ಬೌಲಿಂಗ್ ಕೂಡ ಸೂಪರ್ ಸ್ಟ್ರಾಂಗ್ ಆಗಿತ್ತು. ನ್ಯೂ ಬಾಲ್ ನಲ್ಲಿ ಬ್ರೇಕ್ ಥ್ರೂ ತಂದುಕೊಡುವಂತ ಬೌಲರ್ಗಳಿದ್ರು. ಸೊ ಕಳೆದ ಸೀಸನ್ ಅಲ್ಲಿ ಇದ್ದ ತಂಡವೇ ನೆಕ್ಸ್ಟ್ ಸೀಸನ್ ಅಲ್ಲೂ ಕೂಡ ಟ್ರೋಫಿ ಗೆಲ್ಲೋಕೆ ಪಣ ತೊಟ್ಟಿದೆ. ಅಂಡ್ ಲಾಸ್ಟ್ ಸೀಸನ್ ಅಲ್ಲಿ ಇಂಪ್ಯಾಕ್ಟ್ ಮಾಡಿದ ಪ್ಲೇಯರ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಬ್ಯಾಟಿಂಗ್ ವಿಭಾಗದಲ್ಲಿ ಅತಿ ಹೆಚ್ಚು ಸ್ಟ್ರೆಂತ್ ಕೊಟ್ಟಿದೆ ವಿರಾಟ್ ಕೊಹ್ಲಿ ಅವರು. ಕಳೆದ ಬಾರಿ 54.75ರ ಸರಾಸರಿಯಲ್ಲಿ ಹಾಗೆ 144.71ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ರು. ಹಾಗೆ 657 ರನ್ಗಳನ್ನ ಕಲೆ ಹಾಕಿದ್ರು. ಬೆಂಗಳೂರು ತಂಡದ ಪರ ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದಂತ ಆಟಗಾರ ಎನಿಸಿಕೊಂಡಿದ್ರು ವಿರಾಟ್ ಕೊಹ್ಲಿ. ಸೊ ಇವರ ಪ್ರದರ್ಶನ ಆರ್ಸಿಬಿ ತಂಡ ಮೊದಲಿನಿಂದ ಎಂಡ್ವರೆಗೂ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಶಕ್ತಿಯನ್ನು ಹೊಂದೋಕೆ ಪ್ರಮುಖ ಕಾರಣವಾಗಿತ್ತು. ಹಾಗೆ ವಿರಾಟ್ ಕೊಹ್ಲಿ ಅವರ ಜೊತೆ ಫಿಲ್ ಸಾಲ್ಟ್ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಕೊಟ್ಟಿದ್ರು. 175+ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ರು. ಹಾಗೆ 403 ರನ್ಗಳನ್ನ ಕಲೆ ಹಾಕಿದ್ರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪವರ್ ಪ್ಲೇನ ಹೀರೋ ಅನ್ಸ್ಕೊಂಡಿದ್ರು. ಪವರ್ ಪ್ಲೇ ನಲ್ಲಿ ಸಾಕಷ್ಟು ಬಿಗ್ ಹಿಟ್ಗಳ ಮೂಲಕ ಒಂದು ಒಳ್ಳೆಯ ಭದ್ರ ಬುನಾದಿಯನ್ನ ಹಾಕಿಕೊಡೋಕೆ ಸಾಧ್ಯವಾಗಿತ್ತು. ಹೀಗಾಗಿ ಸಾಲ್ಟ್ ಕೂಡ ಮೇನ್ ಸ್ಟ್ರೆಂತ್ ಆಗಿದ್ರು. ಅಂಡ್ ಟಿಮ್ ಡೇವಿಡ್, ಜಿತೇಶ್ ಶರ್ಮಾ ಹಾಗೆ ರೊಮ್ಯಾರಿಯೋ ಶೆಫರ್ಡ್ ಫಿನಿಶರ್ಸ್ ಇವರಂತೂ ಬೆಸ್ಟ್ ಫಿನಿಶಿಂಗ್ ರೋಲ್ ನ ಪ್ಲೇ ಮಾಡಿದ್ರು ಮಿಡಲ್ ಆರ್ಡರ್ ನಲ್ಲಿ. ಸೊ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಕ್ಯಾಪಬಿಲಿಟಿ ಹಾಗೆ ಕೆಪಾಸಿಟಿ ಈ 3 ಆಟಗಾರರಲ್ಲಿದೆ. ಸೊ ಇವರಲ್ಲಿ ಒಬ್ಬ ಆಟಗಾರ ಕೂಡ ಕ್ರೀಸ್ ಕಚ್ಚಿ ನಿಂತರು ಅಂದ್ರೆ ಇಡೀ ಪಂದ್ಯದ ದಿಕ್ಕೇ ಶರವೇಗದಲ್ಲಿ ಬದಲಾಗಿ ಬಿಡುತ್ತೆ. ಬ್ಯಾಟಿಂಗ್ ನಲ್ಲಿ ಯಾವಾಗ ಬೇಕಿದ್ರೂ ಕೂಡ ಸ್ಫೋಟಕ ಇನ್ನಿಂಗ್ಸ್ ಅನ್ನ ಕಟ್ಟುವಂತ ಸಾಮರ್ಥ್ಯ ಈ 3 ಆಟಗಾರರಲ್ಲಿದೆ. ಸೊ ಕಳೆದ ಸೀಸನ್ ಅಲ್ಲಿ ಈ 3 ಜನ ಇದನ್ನ ಮಾಡಿ ತೋರಿಸಿದ್ರು. ಅಂಡ್ ದೇವದತ್ ಪಡಿಕ್ಕಲ್, ರಜತ್ ಪಾಟಿದಾರ್ ಬಿಗ್ ಸ್ಕೋರ್ ದತ್ತ ಪ್ರದರ್ಶನವನ್ನ ನೀಡ್ತಾರೆ. ಲಾಸ್ಟ್ ಟೈಮ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಬಳಿಕ ಕ್ರೀಸ್ಗೆ ಬರ್ತಾ ಇದ್ದಂತ ಪಡಿಕ್ಕಲ್ ಹಾಗೆ ರಜತ್ ಪಾಟಿದಾರ್ ಅನಂತರ ಪಂದ್ಯದ ದಿಕ್ಕನ್ನೇ ಬದಲಿಸ ಹಂಗೆ ಸ್ಲೋ ಆಗಿ ಇನ್ನಿಂಗ್ಸ್ ಕಟ್ಟುವಂತ ಸಾಮರ್ಥ್ಯ ಇವರಿಬ್ಬರಲ್ಲೂ ಕೂಡ ಇದೆ. ಇವರು ಕೂಡ ಮೇನ್ ಸ್ಟ್ರೆಂತ್ ಆಗಿದ್ರು. ಇನ್ನು ಬೌಲಿಂಗ್ ಬಲ ಅಂತ ನೋಡೋದಾದ್ರೆ ಜೋಶ್ ಹೇಜಲ್ವುಡ್ ಆರ್ಸಿಬಿ ಪಿಕ್ ಮಾಡಿದಂತ ಹೈಯೆಸ್ಟ್ ವರ್ತ್ ಪ್ಲೇಯರ್ ಅಂತಂದ್ರೆ ಜೋಶ್ ಹೇಜಲ್ವುಡ್. ಯಾಕಂದ್ರೆ ಬೌಲಿಂಗ್ ನಲ್ಲಿ ಇವರ ಪ್ರೆಸೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. 17.54ರ ಸರಾಸರಿಯಲ್ಲಿ ಟೋಟಲ್ ಆಗಿ 22 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಹೇಜಲ್ವುಡ್ ಆರ್ಸಿಬಿ ಪರ ಎಲ್ಲಾ ಪಂದ್ಯಗಳನ್ನ ಆಡಿರ್ಲಿಲ್ಲ. ಕೆಲ ಪಂದ್ಯಗಳನ್ನ ಲಾಸ್ಟ್ ಅಲ್ಲಿ ಮಿಸ್ ಮಾಡಿಕೊಳ್ತಾರೆ. ಹೀಗಿದ್ರು ಕೂಡ 22 ವಿಕೆಟ್ಗಳನ್ನ ಬೇಟೆಯಾಡಿ ಆ ಸೀಸನ್ ನಲ್ಲಿ ಆರ್ಸಿಬಿ ಪರ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ. ಇನ್ನು ಕೃಣಾಲ್ ಪಾಂಡ್ಯ ಹಾಗೆ ಭುವನೇಶ್ವರ್ ಕುಮಾರ್ ಬೌಲಿಂಗ್ ಕಂಟ್ರೋಲ್ ಇವರಿಬ್ರು ಕೂಡ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಆಗಿತ್ತು ಆರ್ಸಿಬಿ ತಂಡಕ್ಕೆ. ಅವರಿಬ್ಬರನ್ನ ಖರೀದಿ ಮಾಡಿದ್ದು. ಇಬ್ಬರು ಕೂಡ ಬೌಲಿಂಗ್ ನಲ್ಲಿ ಭದ್ರ ಬುನಾದಿಯನ್ನ ಹಾಗೆ ಒಂಥರ ಸ್ಟೇಬಲ್ ಆಗಿ ನಿಂತ್ಕೊಳ್ಳುವಂತೆ ತಂಡ ಪ್ರಮುಖ ಕಾರಣವಾಗಿದ್ರು. ಇವರ ಏನು ಶಕ್ತಿ ಸಾಮರ್ಥ್ಯ ಕೂಡ ತಂಡಕ್ಕೆ ತುಂಬಾನೇ ಒಳ್ಳೇದಾಗಿತ್ತು. ಇನ್ನು ಯಶ್ ದಯಾಳ್, ಸುಯಾ ಶರ್ಮಾ ಅಂತ ಬಂದಾಗ ಈ ಇಬ್ಬರು ಕೂಡ ತಮ್ಮ ಬೌಲಿಂಗ್ ಸ್ಟೈಲ್ ನಿಂದಲೇ ಆರ್ಸಿಬಿ ತಂಡಕ್ಕೆ ಮೇನ್ ಸ್ಟ್ರೆಂತ್ ಆಗಿದ್ರು. ಸೊ ಹೀಗೆ ಇಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಸ್ಟ್ರಾಂಗ್ ಇದ್ದಿದ್ರಿಂದಲೇ ಆರ್ಸಿಬಿ ಕಪ್ ಗೆಲ್ಲೋಕೆ ಸಾಧ್ಯ ಆಯಿತು. ಸೊ ಕಳೆದ ಸೀಸನ್ ಅಲ್ಲಿ ಆರ್ಸಿಬಿ ಕಪ್ ಗೆಲ್ಲೋಕೆ ಕಾರಣ ಆಗಿರುವಂತ ಆಟಗಾರರೇ ಮುಂದಿನ ಆವೃತ್ತಿಗೂ ಕೂಡ ತಂಡದಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ಸೊ ಯಾವೆಲ್ಲ ಕಾರಣಕ್ಕೆ ಫ್ರಾಂಚೈಸಿ ಯಾರನ್ನೆಲ್ಲ ಉಳಿಸ್ಕೊಂಡಿದೆ, ಸೊ 10 ಔಟ್ ಆಫ್ ಅಲ್ಲಿ ಅವ್ರಿಗೆ ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ಬೋದು, ಅವರ ಸ್ಟ್ರೆಂತ್ ಏನು, ಅವರ ಕೆಪಾಸಿಟಿ ಏನು ಅನ್ನೋದನ್ನ ಮತ್ತೊಮ್ಮೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರ ಆಟದ ಬಗ್ಗೆ ಹೇಳ್ತಾ ಹೋಗ್ತೇನೆ. ವಿರಾಟ್ ಕೊಹ್ಲಿ ಅವರಿಗೆ 10 ಔಟ್ ಆಫ್ 10 ಕೊಡ್ಬೋದು. ಯಾಕಂದ್ರೆ ಅವ್ರು ಯಾವತ್ತೂ ಕೂಡ ಬ್ಯಾಟಿಂಗ್ ನಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ಎಲ್ಲೂ ಕೂಡ ಕಳಪೆ ಇರಲೇ ಇಲ್ಲ. ಸೊ ಅವರು ಇರೋವರೆಗೂ ಕೂಡ ಕ್ರೀಸ್ ನಲ್ಲಿ ತಂಡ ಅದ್ಭುತವಾಗಿತ್ತು. ಹಾಗೆ ವಿರಾಟ್ ಕೊಹ್ಲಿ ಯಾವತ್ತು ಅರ್ಧ ಶತಕ ಗಳಿಸಿದ್ರು ಆ ಪಂದ್ಯಗಳನ್ನ ಯಾವ ಪಂದ್ಯವನ್ನು ಕೂಡ ಆರ್ಸಿಬಿ ಸೋತೇ ಇರಲಿಲ್ಲ. ಸೊ ಅವರು ಕ್ರೀಸ್ ಕಚ್ಚಿ ನಿಲ್ಲೋದು ಹಾಗೆ ಅವರ ಬ್ಯಾಟಿಂಗ್ ಸಾಮರ್ಥ್ಯ ಒಂದು ಬೆಂಗಳೂರು ತಂಡಕ್ಕೆ ತುಂಬಾನೇ ಪ್ಲಸ್ ಆಗಿತ್ತು, ಹಾಗೆ ಅಡ್ವಾಂಟೇಜ್ ಆಗಿತ್ತು. ಅಂಡ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿರಾಟ್ ಕೊಹ್ಲಿ ತಂಡದ ಐಕಾನಿಕ್ ಪ್ಲೇಯರ್. ಅವರ ಕನ್ಸಿಸ್ಟೆನ್ಸಿ, ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಹಾಗೆ ಅವರ ಎಕ್ಸ್ಪೀರಿಯನ್ಸ್ ಇಡೀ ತಂಡವನ್ನ ಉತ್ತುಂಗಕ್ಕೇರಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಟಿಮ್ ಡೇವಿಡ್ ಅಂತ ಬಂದ್ರೆ ಆಲ್ರೌಂಡರ್ ಟೀಮ್ 10 ಔಟ್ ಆಫ್ 9 ಅನ್ನ ತಗೊಂಡಿದ್ದಾರೆ. ಸೊ 185 ಗಿಂತ ಸ್ಟ್ರೈಕ್ ರೇಟ್ ಹೆಚ್ಚಾಗಿದೆ. ಅಂಡ್ ಪವರ್ ಹಿಟ್ಟರ್, ಫಿನಿಶರ್ ಕೂಡ ಅವರು. ಸೊ ಈಗ ಜಗತ್ತಿನಲ್ಲೇ T20 ಫಾರ್ಮ್ಯಾಟ್ ನಲ್ಲಿ ಅಭಿಷೇಕ್ ಶರ್ಮಾ ಹೇಗೆ ಶೈನ್ ಆಗ್ತಿದ್ದಾರೋ ಅಂಡ್ ಟಾಪ್ 2 ನಲ್ಲಿ ಟಿಮ್ ಡೇವಿಡ್ ಬರ್ತಾರೆ. ಆಸ್ಟ್ರೇಲಿಯಾದ ಆಲ್ರೌಂಡರ್ ಟಿಮ್ ಡೇವಿಡ್ ಕೂಡ
ಬೆಸ್ಟ್ ಬ್ಯಾಟರ್ ಆಗಿದ್ದಾರೆ T20 ಫಾರ್ಮೆಟ್ ನಲ್ಲಿ. ಇವರು ಕೂಡ RCB ಅಲ್ಲಿ ಇರೋದು ನಮ್ಮ ತಂಡಕ್ಕೆ ತುಂಬಾನೇ ದೊಡ್ಡ ಶಕ್ತಿ ಆಗುತ್ತೆ. ಅದರಲ್ಲೂ ಕೂಡ ಮಿಡಲ್ ಆರ್ಡರ್ ನಲ್ಲಿ ಗೇಮ್ ಫಿನಿಶರ್ ರೋಲ್ ನ ಪ್ಲೇ ಮಾಡ್ತಿದ್ದಾರೆ. ಅಂಡ್ ಫಿಲ್ ಸಾಲ್ಟ್ ಅಂತ ಬಂದಾಗ 8.5 ಇವರಿಗೆ ಸ್ಟಾರ್ ಸಿಕ್ಕಿದೆ. ಸೊ ವಿಕೆಟ್ ಕೀಪರ್ ಬ್ಯಾಟರ್ ಆಗಿದ್ದು ಪವರ್ ಪ್ಲೇ ಹೀರೋ ಆಗಿದ್ದಾರೆ. ಜಿತೇಶ್ ಶರ್ಮಾಗೆ ಬ್ಯಾಕಪ್ ಆಗಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಫಿಲ್ ಸಾಲ್ಟ್ ಪವರ್ ಪ್ಲೇ ನಲ್ಲಿ ಸೂಪರ್ ಸ್ಟ್ರೈಕ್ ನೊಂದಿಗೆ ಬ್ಯಾಟ್ ಬೀಸುವಂತ ಸಾಲ್ಟ್ ನಿಂದಾಗಿ ಸೊ ತಂಡದ ಸ್ಕೋರ್ ಅತಿ ವೇಗವಾಗಿ ಹೆಚ್ಚುತ್ತಾ ಹೋಗುತ್ತೆ. ಇನ್ನು ರಜತ್ ಪಾಟಿದಾರ್ 10/8 ಇದೆ. ಸಮರ್ಥವಾಗಿ ಸ್ಪಿನ್ ಆಡುವಂತ ಬ್ಯಾಟ್ಸ್ಮನ್ ಆಗಿದ್ದಾರೆ, ಜೊತೆಗೆ ಚಾಂಪಿಯನ್ ನಾಯಕ ಕೂಡ. ಇವರು ಮಿಡಲ್ ಆರ್ಡರ್ ನಲ್ಲಿ ಸ್ಪಿನ್ ಬೌಲರ್ಗಳನ್ನು ಎದುರಿಸುವಂತ ಸಾಮರ್ಥ್ಯ ನಿಜಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ಹೀಗಾಗಿ ಅವರನ್ನು ಕೂಡ ರಿಟೈನ್ ಮಾಡ್ಕೊಳ್ಳೋಕೆ ಸಾಧ್ಯವಾಯಿತು. ಅದ್ರ ಜೊತೆಗೆ ಚಾಂಪಿಯನ್ ನಾಯಕ ಬೇರೆ, ತಂಡಕ್ಕೆ ಚೊಚ್ಚಲವಾರಿಗೆ ನಾಯಕನಾಗಿ ಚೊಚ್ಚಲ ಚಾಂಪಿಯನ್ಶಿಪ್ ಅನ್ನ ಕೊಡಿಸೋಕೆ ಅದ್ಭುತ ಲೀಡಿಂಗ್ ಅನ್ನ ಮಾಡಿದ್ರು. ಇನ್ನು ದೇವದತ್ ಪಡಿಕ್ಕಲ್ ಬಲಗೈ ಬೌಲರ್ ಅಗ್ರ ಕ್ರಮಾಂಕದಲ್ಲಿ ಸಮತೋಲನವನ್ನ ಕಾಪಾಡುವಂತ ಬ್ಯಾಟಿಂಗ್ ಶಕ್ತಿ ಅವರಲ್ಲಿದೆ. 10/7 ಸ್ಟಾರ್ ಸಿಕ್ಕಿದೆ ಇವರಿಗೆ. ಸೊ ದೇವದತ್ ಪಡಿಕ್ಕಲ್ ಇದೇ ಕಾರಣಕ್ಕೆ ಈ ಬಾರಿ ಕೂಡ ರಿಟೈನ್ ಆಗಿದ್ದಾರೆ. ಕಳೆದ ಬಾರಿ ಪ್ಲೇಯಿಂಗ್ 11 ನಲ್ಲಿ ಅವರು ನೀಡಿದಂತಹ ಪ್ರದರ್ಶನವೇ ಈ ಬಾರಿ ಅವರನ್ನ ತಂಡದಲ್ಲಿ ಉಳಿಸಿಕೊಳ್ಳೋಕೆ ಪ್ರಮುಖ ಕಾರಣವಾಗಿದೆ. ಸೊ ಅವರು ತಂಡವನ್ನ ಬ್ಯಾಲೆನ್ಸ್ ಮಾಡುವಲ್ಲಿ ಇವರ ಪಾತ್ರ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಅಂಡ್ ಕೃನಾಲ್ ಪಾಂಡ್ಯ ಎಡಗೈ ಸ್ಪಿನ್ ಬೌಲರ್ ಆಗಿರುವಂತ ಪಾಂಡ್ಯ ಬ್ಯಾಟಿಂಗ್ ನಲ್ಲೂ ಕೂಡ ಅನುಭವ ಇದೆ, ಜೊತೆಗೆ ಡೆಪ್ತ್ ಅಟ್ಯಾಕ್ ಮಾಡುವಂತ ಸಾಮರ್ಥ್ಯ ಅವರಲ್ಲಿದೆ. ಸೊ 10/8 ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇವರು ತುಂಬಾನೇ ಎಫೆಕ್ಟಿವ್ ಆಗಿದ್ರು. ಅದ್ರ ಜೊತೆಗೆ 3 ಸಲ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು. ಅಂದ್ರೆ ಅವರ ಸಾಮರ್ಥ್ಯ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ಅಂದಾಜು ಮಾಡಬಹುದು. ಸೊ ಹೀಗಾಗಿ ಅವರ ಅನುಭವ, ಬ್ಯಾಟಿಂಗ್, ಬೌಲಿಂಗ್, ಸೊ ಆಲ್ರೌಂಡ್ ಪ್ರದರ್ಶನದಿಂದಲೇ ನೆಕ್ಸ್ಟ್ ಸೀಸನ್ಗೂ ಕೂಡ ಅವರನ್ನ ತಂಡ ರಿಟೈನ್ ಮಾಡ್ಕೊಂಡಿದೆ. ಇನ್ನು ರೊಮ್ಯಾರಿಯೋ ಶೆಫರ್ಡ್, ಈ ಶೆಫರ್ಡ್ ಹೆಸರು ಕೇಳಿದ್ರಂತೂ ಚೆನ್ನೈ ವಿರೋಧದ ಮ್ಯಾಚೇ ನೆನಪಿಗೆ ಬರುತ್ತೆ. ಪವರ್ ಹಿಟ್ಟರ್ ಬ್ಯಾಟರ್, ಅದು ಅಲ್ಲದೆ ಸ್ಫೋಟಕ ಇನ್ನಿಂಗ್ಸ್ ಅನ್ನ ಕಟ್ಟುವಂತ ಸಾಮರ್ಥ್ಯ ಇದೆ ಮಿಡಲ್ ಆರ್ಡರ್ ನಲ್ಲಿ, ಜೊತೆಗೆ ಬೌಲಿಂಗ್ ಕೂಡ ಇವರನ್ನ ಇಳಿಸಬಹುದು. ಹೀಗಾಗಿ 7.5 ಮಾರ್ಕ್ಸ್ ನೊಂದಿಗೆ ಇವರು ಕೂಡ ರಿಟೈನ್ ಆಗಿದ್ರು. ಅಂಡ್ ಸುಯಾಶ್ ಶರ್ಮಾ ಸ್ಪಿನ್ ವೇರಿಯೇಷನ್ ಮಾಡುವಂತ ಸಾಮರ್ಥ್ಯ ಇದೆ, ಹಾಗೆ ಬೌಲಿಂಗ್ ಡೆಪ್ತ್ ಕೂಡ ಇರೋದ್ರಿಂದ 10/8 ಅನ್ನ ಪಡ್ಕೊಂಡು ಇವರು ಕೂಡ ಮುಂದಿನ ಆವೃತ್ತಿಗೆ RCB ತಂಡದ ಪರ ರಿಟೈನ್ ಆಗಿದ್ದಾರೆ. ಇನ್ನು ಜೋಶ್ ಏಜಲೂಡ್ 10/9.5 ಸ್ಟಾರ್ ಸಿಕ್ಕಿದೆ ಇವರಿಗೆ. RCB ತಂಡದ ಪ್ರಮುಖ ಬೌಲಿಂಗ್ ನ ಅಸ್ತ್ರವಾಗಿದ್ದಾರೆ. ಸೊ ಇವರು ಪ್ರತಿ ಸಲ ಬೌಲಿಂಗ್ಗೆ ಬಂದಾಗ್ಲೂ ಕೂಡ 1 ರನ್ಸ್ ಅನ್ನ ಕೊಡೋದಿಲ್ಲ ಅಥವಾ ವಿಕೆಟ್ ಅನ್ನ ತೆಗಿತಾರೆ. ಸೊ ಬೌಲಿಂಗ್ ನಲ್ಲಿ ಹೇಜಲುಡ್ ಇದ್ರು ಅಂತಂದ್ರೆ ಬ್ರೇಕ್ ಥ್ರೂ ಪಕ್ಕ ಅಂತಾನೆ ಲೆಕ್ಕ. ಹೀಗಾಗಿ ಜೋಶ್ ಹೇಜಲುಡ್ ನಂತೂ ಬಿಟ್ಕೊಡುವಂತ ಮಾತೇ ಇಲ್ಲ. RCB ತಂಡ ಕಪ್ ಗೆಲುವಿನಲ್ಲಿ ಬೌಲಿಂಗ್ ಅಟ್ಯಾಕ್ ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ಹೇಜಲುಡ್ ತಂಡಕ್ಕೆ ಬೇಕೇ ಬೇಕು. ಸೊ ಹಾಗಾಗಿ ರಿಟೈನ್ ಮಾಡ್ಕೊಂಡಿದ್ರು. ಇನ್ನು ಭುವನೇಶ್ವರ್ ಕುಮಾರ್ ಅಂತ ನೋಡೋದಾದ್ರೆ 10/7.5 ಇದೆ ಇವರಿಗೆ. ನ್ಯೂ ಬಾಲ್ ನಲ್ಲಿ ಹಾಗೆ ಡೆತ್ ಓವರ್ ನಲ್ಲಿ ನಂಬಿಕಸ್ಥ ಆಟಗಾರ ಆಗಿದ್ದಾರೆ. ಕೆಲವು ಸಲ ದುಬಾರಿ ಅನಿಸಿದ್ರು ಕೂಡ ಎಲ್ಲಿ ಮ್ಯಾಚ್ ಅನ್ನ ಟರ್ನಿಂಗ್ ಮಾಡುವಂತ ಅವಕಾಶ ಸಿಗುತ್ತೋ ಆಗೆಲ್ಲ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಹಾಗೆ ತಂಡಕ್ಕೆ ಅದ್ಭುತವಾದಂತ ಪ್ರದರ್ಶನ ನೀಡಿದ್ದಾರೆ. ಹೀಗಾಗಿ ಇವರು ಕೂಡ ನೆಕ್ಸ್ಟ್ ಸೀಸನ್ಗೆ ರಿಟೈನ್ ಆಗಿದ್ರು. ಇನ್ನು ಇವರಿಷ್ಟೇ ಅಲ್ಲದೆ ತಂಡದಲ್ಲಿ ರಿಟೈನ್ ಆಗಿರುವಂತಹ ನುವಾನ್ ತುಷಾರ, ಯಶ್ ದಯಾಳ್, ರಸಿಕ್ ಸಲಾಮ್ದಾರ್ ಕೂಡ ಬೌಲಿಂಗ್ ನ ಸ್ಟ್ರೆಂತ್ ಅನ್ನ ಹೆಚ್ಚಿಸಿದ್ದಾರೆ. ಒಟ್ಟಾರೆಯಾಗಿ RCB ತಂಡ ಉಳಿಸಿಕೊಂಡಿರುವಂತಹ ಆಟಗಾರರೆಲ್ಲ ಚಾಂಪಿಯನ್ ಪ್ಲೇಯರ್ಗಳೇ ಆಗಿದ್ದಾರೆ. ಸದ್ಯ 16.4 ಕೋಟಿ ಪರ್ಸ್ ಬ್ಯಾಲೆನ್ಸ್ ನೊಂದಿಗೆ ಮಿನಿ ಆಕ್ಷನ್ ನಲ್ಲಿ ಮತ್ತೆ ಸಮರ್ಥ ಆಟಗಾರರನ್ನ ಖರೀದಿ ಮಾಡೋಕೆ ಫ್ರಾಂಚೈಸಿ ಕಣ್ಣಿಟ್ಟಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ 2025 ಅಂದ್ರೆ 5ಕ್ಕೂ ಮುಂಚೆ ನಡೆದಂತಹ ಮೆಗಾ ಹರಾಜಿನಲ್ಲಿ ಕೆಲ ಆಟಗಾರರನ್ನ ಖರೀದಿ ಮಾಡಿದಾಗ RCB ಫ್ರಾಂಚೈಸಿ ಟೀಕೆಗೆ ಗುರಿಯಾಗಿತ್ತು. ಯಾಕಂದ್ರೆ ಇಂಥವ್ರನ್ನೆಲ್ಲ ತಗೊಂಡಿದ್ದಾರೆ, ಒಬ್ಬ ಕ್ಯಾಪ್ಟನ್ ಅಭ್ಯರ್ಥಿನೇ ಇಲ್ಲ ಅವ್ರ ಹತ್ರ ಅಂತ. ಬಟ್ ಆನಂತರ 18ನೇ ಸೀಸನ್ ಅಲ್ಲಿ ಕಪ್ ಗೆದ್ದಾಗ ಎಲ್ಲರೂ ಕೂಡ ಬಾಯ ಮುಚ್ಕೊಂಡಿದ್ರು, ಗಪ್ಚುಪ್ಪಾಗಿದ್ರು. ಸೊ ಈಗ ಅಂತದ್ದೇ ಆಟಗಾರನ ಹುಡುಕಿ ಹೆಕ್ಕಿ ತೆಗೆಯುವಂತ ಜವಾಬ್ದಾರಿ ಸದ್ಯ ಮ್ಯಾನೇಜ್ಮೆಂಟ್ ಮೇಲಿದೆ. ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಕೊಡ್ತಾ. ಹೀಗಾಗಿ ಮುಂದಿನ ಆವೃತ್ತಿಯಲ್ಲೂ ಕೂಡ ಬೆಂಗಳೂರು ಟೀಮ್ IPL ನ ಮೋಸ್ಟ್ ಡೇಂಜರಸ್ ಟೀಮ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.